ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ ವಿಭೂತಿ ಯೋಗ 1ನೇ ಶ್ಲೋಕ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಅರ್ಜುನನ ಮೇಲೆ ಬಹಳ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡು ಕರುಣೆಯನ್ನು ಇಟ್ಟುಕೊಂಡು ಹೇಳ್ತಕ್ಕಂಥ ಈ ವಿಚಾರವು ಅತ್ಯಂತ ಸುಲಭವಾಗಿದೆ ಎಂದು ಅನಿಸುತ್ತದೆ. ಈ ಭಗವಂತನು ಸೂಕ್ಷ್ಮವಾಗಿರ್ತಕ್ಕಂಥ ಧ್ಯಾನ ಮಾಡುವಂಥ, ಧಾರಣೆ ಮಾಡ್ತಕ್ಕಂಥ, ಭಜನೆ ಮಾಡ್ತಕ್ಕಂಥ, ಭಕ್ತಿ ಮಾಡ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದಾಯಿತು. ಪರೋಕ್ಷವಾಗಿ ಮಾಡ್ತಕ್ಕಂಥ ವಿಚಾರಗಳನ್ನು ಧ್ಯಾನ ಮಾಡೋದಕ್ಕೆ, ಭಜನೆ ಮಾಡೋದಕ್ಕೆ ಪರೋಕ್ಷಕ್ಕೆ ಸಂಬಂಧಪಟ್ಟಂಥ ಸ್ವರೂಪವನ್ನು ಹೇಳಿದ್ದಾಯಿತು. ಈಗ ಅಪರೋಕ್ಷವಾಗಿ ನೀನು ನನ್ನನ್ನು ಪೂಜೆಯನ್ನು ಮಾಡಬಹುದು, ಧ್ಯಾನವನ್ನು ಮಾಡಬಹುದು, ಮಹಿಮೆಯನ್ನು ತಿಳಿಯಬಹುದು ಅಂತ ಹೇಳ್ತಾ ಇದ್ದಾನೆ. ಭೂಯ ಏವ ಮಹಾಬಾಹೋ, ಮತ್ತೆ ನಿನಗೆ ನಾನು ಕರುಣೆಯಿಂದ ಹೇಳ್ತಾ ಇದ್ದೇನೆ. ಇದು ಪರಮಂ ವಚಃ, ಅತ್ಯಂತ ಹಿತಕಾರಿಯಾಗಿರುವಂಥ ವಚನ. ಇದು ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರ. ಅಹಂ ಯತ್ತೇ ಅಹಂ ಪ್ರವಕ್ಷ್ಯಾಮಿ, ನಾನು ನಿನಗೆ ಅತ್ಯಂತ ಹಿತಕರವಾಗಿರ್ತಕ್ಕಂಥ ಪ್ರಿಯಮಾಣಾಯ, ಪ್ರಿಯವಾದ ಮಾತನ್ನು ಹೇಳ್ತೇನೆ. ಯಾವುದನ್ನು ನೀನು ಕೇಳಿದರೆ ಇನ್ನೊಂದು ನೀನು ಕೇಳಬೇಕು ಅನ್ನುವಂಥ ಅವಶ್ಯಕತೆ ಇರುವುದಿಲ್ವೋ ಅಂಥ ವಿಚಾರಗಳನ್ನು ನಿನಗೆ ಹೇಳ್ತೇನೆ. ಪ್ರಿಯಮಾಣಾಯ ಹಿತಕಾಮ್ಯಯ, ನಿನ್ನ ಹಿತದೃಷ್ಟಿಯಿಂದ, ನಿನ್ನ ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಜೀವನ ಕಲ್ಯಾಣಕ್ಕೋಸ್ಕರವಾಗಿ, ನಿನ್ನ ಕಾರ್ಯ ಸಾಧನೆಗೋಸ್ಕರವಾಗಿ ಈ ವಿಷಯವನ್ನು ಹೇಳ್ತೇನೆ. ನೀನು ಮನಸ್ಸು ಕೊಟ್ಟು ಬುದ್ಧಿಯನ್ನು ಸ್ಥಿರವಾಗಿಟ್ಟುಕೊಂಡು ಚಂಚಲಗೊಳಿಸದಲೇ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿನಿಂದ ಕೇಳುವವನಾಗು. ಯಾಕೆ ಅಂತಂದರೆ, ಕೇಳುವಂಥ ವಿಚಾರಗಳು ಮತ್ತೆ ಮತ್ತೆ ಹೇಳೋದಕ್ಕೆ ಅವಕಾಶ ಇರೋದಿಲ್ಲ. ಒಮ್ಮೆ ಕೇಳಿರುವಂಥ ವಿಚಾರವನ್ನು ಮರೆಯಬಾರದು, ಒಮ್ಮೆ ತಿಳಿದಿರುವಂಥ ವಿಚಾರವನ್ನು ಮರೆಯಬಾರದು, ಒಮ್ಮೆ ಮಾಡಿರುವಂಥದ್ದನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಹೋಗಬಾರದು. ಆ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ನಿನಗೆ ನಾನು ಹೇಳ್ತಾ ಇದ್ದೇನೆ. ಪದೇ ಪದೇ ಮಾಡೋದಕ್ಕೆ, ಮತ್ತೆ ಮತ್ತೆ ಮಾಡೋದಕ್ಕೆ ಅವಕಾಶಗಳು ಸಿಗುವುದು ಕಷ್ಟ ಇದೆ. ಹಾಗಾಗಿ ಈ ಒಂದು ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ಸದುಪಯೋಗ ಮಾಡಿಕೋ, ಇದನ್ನು ನಿರ್ಲಕ್ಷ್ಯ ವಹಿಸಬೇಡ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದೆ. ಹಾಗಾಗಿ ಮತ್ತೆ ನಿನಗೆ ಹೇಳ್ತಾ ಇದ್ದೇನೆ ಅಂತಂದ್ರೇನು, ಇಲ್ಲಿವರೆಗೆ ನಾನು ಹೇಳ್ಕೊಂಡು ಬಂದಿದ್ದೇನೆ. 8ನೇ ಅಧ್ಯಾಯದಲ್ಲಿ ಧ್ಯಾನ ಮಾಡುವಂಥ ವಿಚಾರಗಳು ಮತ್ತು ಮರಣಾವಸ್ಥೆಯ ವಿಚಾರಗಳನ್ನು ಹೇಳಾಯಿತು. 9ನೇ ಅಧ್ಯಾಯದಲ್ಲಿ ಭಜನೆ ಮಾಡುವಂಥ ಸ್ಥೂಲವಾದಂಥ ವಿಚಾರಗಳನ್ನು ಹೇಳಾಯಿತು. ಧ್ಯಾನ ಮಾಡೋದಕ್ಕೆ ಬೇಕಾದಂಥ ಏನು ಸ್ವರೂಪವನ್ನು ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಾಯಿತು. ಯಾವ್ಯಾವ ರೀತಿಯಾಗಿ ಭಜನೆ ಮಾಡಬಹುದು ಅನ್ನುವಂಥ ಸಂದರ್ಭಗಳನ್ನೆಲ್ಲ ವಿಸ್ತಾರವಾಗಿ ಹೇಳ್ಕೊಂಡು ಬಂದಾಯಿತು. ಈಗ ಅತ್ಯಂತ ಸುಲಭವಾಗಿರುವಂಥ ವಿಚಾರ, ವಿಗ್ರಹ ರೂಪದಲ್ಲಿಯೂ ಕೂಡ ನನ್ನನ್ನು ಆರಾಧನೆ ಮಾಡಬಹುದು, ಮೂರ್ತಿ ರೂಪದಲ್ಲಿಯೂ ಕೂಡ ನನ್ನನ್ನು ಆರಾಧನೆ ಮಾಡಬಹುದು, ಚಿತ್ರಗಳ ರೂಪದಲ್ಲಿ ಕೂಡ ನನ್ನನ್ನು ಆರಾಧನೆ ಮಾಡಬಹುದು, ನನ್ನ ಸಂದರ್ಭಗಳ ಅನುಸಾರವಾಗಿ ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಯನ್ನು ನೆನೆಸಿಕೊಂಡು ನನ್ನನ್ನು ಆರಾಧನೆ ಮಾಡಬಹುದು. ಹೀಗೆ ನಿನಗೆ ಆರಾಧನೆ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ಬೇಕಾದಂಥ ಸಂದರ್ಭಗಳನ್ನು, ವಿಶೇಷವಾದ ರೂಪಗಳನ್ನು ನೀನು ಹೇಳ್ತಾ ಇದ್ದೇನೆ, ಕೇಳು. ಹಾಗಾಗಿ ಇದು ಮರೆಯದೇ ಇರತಕ್ಕಂಥ, ಮರೆಯಲಾಗದೇ ಇರತಕ್ಕಂಥ ವಿಚಾರಗಳು ಅತ್ಯಂತ ಸೂಕ್ಷ್ಮವಾಗಿದೆ. ಇದನ್ನು ನೀನು ಕೇಳಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಿನ್ನ ಜನ್ಮ ಸಾರ್ಥಕವಾಗುತ್ತದೆ, ಖಂಡಿತವಾಗಿಯೂ ಕೂಡ ನಿನ್ನ ಜೀವನ ಪಾವನವಾಗುತ್ತದೆ. ಇದು ಮತ್ತಾರಿಗೂ ಸಿಗದೇ ಇರತಕ್ಕಂಥ ಸಂದರ್ಭ, ಮತ್ತಾರಿಗೂ ದೊರೆಯದೇ ಇರತಕ್ಕಂಥ ವಿಚಾರ. ಹಾಗಾಗಿ ಇದನ್ನು ಒಮ್ಮೆ ನೀನು ಶೃಣುಮೆ ಪರಮಂ ವಚಃ, ಇದು ಅತ್ಯಂತ ಶ್ರೇಷ್ಠವಾದಂಥ ನನ್ನ ವಚನ, ಇದು ಅಮೃತಮಯವಾದಂಥ ವಚನ, ಇದು ಸುಧಾ ಸಾಗರ ಅರ್ಜುನ. ಇದು ಇಂಥ ವಿಚಾರವನ್ನು ನೀನು ಕೇಳುವುದರಿಂದ ಖಂಡಿತವಾಗಿಯೂ ಕೂಡ ನಿನಗೆ ಈ ಲೋಕದಲ್ಲಿ ಕೀರ್ತಿ ಯಶಸ್ಸುಗಳು ಲಭ್ಯವಾಗುತ್ತವೆ. ಅದರಿಂದ ನೀನು ಇದನ್ನು ಕೇಳು. ಹಿತಕಾಮ್ಯಯ, ಇದು ನಿನಗೆ ಎಂದೆಂದೂ ಅಹಿತವನ್ನು ಉಂಟು ಮಾಡೋದಿಲ್ಲ, ಎಂದೆಂದೂ ನಿನಗೆ ಅನಿಷ್ಟವನ್ನು ಉಂಟು ಮಾಡೋದಿಲ್ಲ. ಉತ್ತಮವಾದಂಥ ವಿಚಾರಗಳನ್ನು, ಧಾರೆಯನ್ನು, ಉತ್ತಮವಾದಂಥ ಸಂದರ್ಭಗಳನ್ನು ನಿನಗೆ ಕೊಡುತ್ತದೆ. ಎಲ್ಲಿ ಹೋದರೂ ಕೂಡ ನಿನಗೆ ಈ ಭೂಮಿ ಮೇಲೆ ಅಷ್ಟೇ ಆಗಲಿ, ನೀನು ಪ್ರಾಣ ಬಿಟ್ಟ ಮೇಲೆ ಆದರೂ ಕೂಡ ಸ್ವರ್ಗಲೋಕದಲ್ಲಿ ಕೂಡ ನಿನಗೆ ಹಿತವನ್ನು ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನು ಹೇಳ್ತೀನಿ, ಕೇಳು. ಅದನ್ನು ನೀನು ಆರಾಧನೆ ಮಾಡುವವನಾಗು, ಗುರುತಿಸಿಕೊಳ್ಳುವವನಾಗು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.